ಆ ಊರಿನ ಜನರಿಗೆ ಕುಡಿಯುವ ನೀರೇ ವಿಷವಾಗಿ ಪರಿಣಮಿಸಿದೆ. ಜೀವ ಜಲ ಕಲುಷಿತಗೊಂಡು 3 ಉಸಿರು ಚೆಲ್ಲಿದ್ರೆ 10 ಜನರು ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ನರಳುತ್ತಿದ್ದಾರೆ. ಎಲ್ಲಿದು, ಏನಾಯ್ತು, ಯಾಕಾಯ್ತು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಕಲುಷಿತ ನೀರು ಸೇವಿಸಿ 3 ಮರಣ. ತಿಪ್ಪನಟಗಿಯಲ್ಲಿ ವಿಷವಾಯಿತು ಜೀವಜಲ. ಕಲುಷಿತ ನೀರು ಸೇವಿಸಿ 3 ಸಾವು. ಆಸ್ಪತ್ರೆಯಲ್ಲಿ 10 ಜನರ ನರಳಾಟ. ನೀರು ಕೊಡಿ ಎಂದ್ರೆ ನಮಗೆ ವಿಷ ಕೊಟ್ರಲ್ಲ ಎಂದು ಜನರ ಆಕ್ರೋಶ. ದುರಂತದ ಬಳಿಕ ದೌಡಾಯಿಸಿದ ಅಧಿಕಾರಿಗಳಿಗೆ ಜನರ ತರಾಟೆ. ಹೀಗೆ ಆಕ್ರೋಶಗೊಂಡ ಜನರು ಅಧಿಕಾರಿಗಳ ಚಳಿ ಬಿಡಿಸ್ತಾ ಇರೋದು ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ. ಈ ಊರಲ್ಲಿ ಕಳೆದ 15 ದಿನಗಳಿಂದ ಜನರು ಭಯದಲ್ಲೇ ಬದುಕುತ್ತಿದ್ದಾರೆ. ಕಲುಷಿತ ನೀರು ಸೇವಿಸಿ 3 ಸಾವಿಗೀಡಾಗಿದ್ರೆ 10 ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇವಿಕಮ್ಮ, ವೆಂಕಮ್ಮ ಮತ್ತು ರಾಮಪ್ಪ ಕಲುಷಿತ ನೀರು ಕುಡಿದು ಉಸಿರು ಚೆಲ್ಲಿದ್ದಾರೆ. ಈ ದುರಂತಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಕಾರಣ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಲುಷಿತ ನೀರಿನಿಂದ ಆಗಿರ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಊರಿಗೆ ನೀವು ಪೂರೈಕೆ ಆಗ್ತಕ್ಕಂಥ ನೀರಿನಿಂದ ಯಾವುದೇ ಒಂದು ಪೈಪ್ಲೈನ್ ಕೂಡ ಕ್ಲಿಯರ್ ಆಗಿ ಲೀಕೇಜ್ ಆಗದೆ ಬರಲ್ಲ. ಎಲ್ಲಿ ಬೇಕಲ್ಲೇ ಡ್ಯಾಮೇಜ್ ಇದಾವೆ. ಅವು ಗ್ರಾಮ ಪಂಚಾಯತಿ ಅವರು ಅದನ್ನ ಎಷ್ಟೋ ಸಾರಿ ಹೇಳಿದ್ರು ಕೂಡ ಗ್ರಾಮಸ್ಥರು ಮನೆ ಮಾಡಿದ್ರು ಕೂಡ ಏನ್ ಮಾಡಿದ್ರು ಅವರು ಅದರ ಬಗ್ಗೆ ಕೇರ್ ತಗೊಂಡಿಲ್ಲ. ಇನ್ನು ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಗೆ ಚರಂಡಿ ನೀರು ಮಿಶ್ರಣವಾಗಿದೆ. ಪದೇ ಪದೇ ಕಲುಷಿತ ನೀರು ಕುಡಿದು ಅನಾಹುತವಾದರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ವಂತೆ. ಈಗಾಗಲೇ ಗ್ರಾಮದಲ್ಲಿ ಎಲ್ಲ ಓಡಾಡಿ ಚಿಕ್ಕ ಪುಟ್ಟ ಏನ ಕೊಳವೆ ಬಾವಿಗಳ ರಿಪೇರಿ ಇತ್ತು ಅದೆಲ್ಲ ಈಗಾಗಲೇ ಪಿಡಿಒ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಮತ್ತು ಟ್ಯಾಂಕ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಮತ್ತು ಈಗಾಗಲೇ ಅವರು ಬೇರೆ ಕಡೆಯಿಂದ ನೀರು ತಂದು ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಕ್ಲೋರಿನೇಷನ್ ಮಾಡೋ ಮುಖಾಂತರ ಅವರು ಸರಬರಾಜು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಪರಿಸ್ಥಿತಿ ಈಗಾಗಲೇ ಒಂದು ಹತೋಟಿಯಲ್ಲಿದೆ. ತಿಪ್ಪಟನಗಿ ಗ್ರಾಮದಲ್ಲಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದ 3 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಮುಂದೆ ಇನ್ನಷ್ಟು ಸಾವು ನೋವುಗಳು ಆಗದಂತೆ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಊರಿನ ಜನರಿಗೆ ಕುಡಿಯುವ ನೀರೇ ವಿಷವಾಗಿ ಪರಿಣಮಿಸಿದೆ. ಜೀವ ಜಲ ಕಲುಷಿತಗೊಂಡು 3 ಉಸಿರು ಚೆಲ್ಲಿದ್ರೆ 10 ಜನರು ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ನರಳುತ್ತಿದ್ದಾರೆ. ಎಲ್ಲಿದು, ಏನಾಯ್ತು, ಯಾಕಾಯ್ತು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಕಲುಷಿತ ನೀರು ಸೇವಿಸಿ 3 ಮರಣ. ತಿಪ್ಪನಟಗಿಯಲ್ಲಿ ವಿಷವಾಯಿತು ಜೀವಜಲ. ಕಲುಷಿತ ನೀರು ಸೇವಿಸಿ 3 ಸಾವು. ಆಸ್ಪತ್ರೆಯಲ್ಲಿ 10 ಜನರ ನರಳಾಟ. ನೀರು ಕೊಡಿ ಎಂದ್ರೆ ನಮಗೆ ವಿಷ ಕೊಟ್ರಲ್ಲ ಎಂದು ಜನರ ಆಕ್ರೋಶ. ದುರಂತದ ಬಳಿಕ ದೌಡಾಯಿಸಿದ ಅಧಿಕಾರಿಗಳಿಗೆ ಜನರ ತರಾಟೆ. ಹೀಗೆ ಆಕ್ರೋಶಗೊಂಡ ಜನರು ಅಧಿಕಾರಿಗಳ ಚಳಿ ಬಿಡಿಸ್ತಾ ಇರೋದು ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ. ಈ ಊರಲ್ಲಿ ಕಳೆದ 15 ದಿನಗಳಿಂದ ಜನರು ಭಯದಲ್ಲೇ ಬದುಕುತ್ತಿದ್ದಾರೆ. ಕಲುಷಿತ ನೀರು ಸೇವಿಸಿ 3 ಸಾವಿಗೀಡಾಗಿದ್ರೆ 10 ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇವಿಕಮ್ಮ, ವೆಂಕಮ್ಮ ಮತ್ತು ರಾಮಪ್ಪ ಕಲುಷಿತ ನೀರು ಕುಡಿದು ಉಸಿರು ಚೆಲ್ಲಿದ್ದಾರೆ. ಈ ದುರಂತಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಕಾರಣ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಲುಷಿತ ನೀರಿನಿಂದ ಆಗಿರ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಊರಿಗೆ ನೀವು ಪೂರೈಕೆ ಆಗ್ತಕ್ಕಂಥ ನೀರಿನಿಂದ ಯಾವುದೇ ಒಂದು ಪೈಪ್ಲೈನ್ ಕೂಡ ಕ್ಲಿಯರ್ ಆಗಿ ಲೀಕೇಜ್ ಆಗದೆ ಬರಲ್ಲ. ಎಲ್ಲಿ ಬೇಕಲ್ಲೇ ಡ್ಯಾಮೇಜ್ ಇದಾವೆ. ಅವು ಗ್ರಾಮ ಪಂಚಾಯತಿ ಅವರು ಅದನ್ನ ಎಷ್ಟೋ ಸಾರಿ ಹೇಳಿದ್ರು ಕೂಡ ಗ್ರಾಮಸ್ಥರು ಮನೆ ಮಾಡಿದ್ರು ಕೂಡ ಏನ್ ಮಾಡಿದ್ರು ಅವರು ಅದರ ಬಗ್ಗೆ ಕೇರ್ ತಗೊಂಡಿಲ್ಲ. ಇನ್ನು ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಗೆ ಚರಂಡಿ ನೀರು ಮಿಶ್ರಣವಾಗಿದೆ. ಪದೇ ಪದೇ ಕಲುಷಿತ ನೀರು ಕುಡಿದು ಅನಾಹುತವಾದರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ವಂತೆ. ಈಗಾಗಲೇ ಗ್ರಾಮದಲ್ಲಿ ಎಲ್ಲ ಓಡಾಡಿ ಚಿಕ್ಕ ಪುಟ್ಟ ಏನ ಕೊಳವೆ ಬಾವಿಗಳ ರಿಪೇರಿ ಇತ್ತು ಅದೆಲ್ಲ ಈಗಾಗಲೇ ಪಿಡಿಒ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಮತ್ತು ಟ್ಯಾಂಕ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಮತ್ತು ಈಗಾಗಲೇ ಅವರು ಬೇರೆ ಕಡೆಯಿಂದ ನೀರು ತಂದು ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಕ್ಲೋರಿನೇಷನ್ ಮಾಡೋ ಮುಖಾಂತರ ಅವರು ಸರಬರಾಜು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಪರಿಸ್ಥಿತಿ ಈಗಾಗಲೇ ಒಂದು ಹತೋಟಿಯಲ್ಲಿದೆ.
ತಿಪ್ಪಟನಗಿ ಗ್ರಾಮದಲ್ಲಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದ 3 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಮುಂದೆ ಇನ್ನಷ್ಟು ಸಾವು ನೋವುಗಳು ಆಗದಂತೆ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ನಾಗರಾಜ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಊರಿನ ಜನರಿಗೆ ಕುಡಿಯುವ ನೀರೇ ವಿಷವಾಗಿ ಪರಿಣಮಿಸಿದೆ. ಜೀವ ಜಲ ಕಲುಷಿತಗೊಂಡು 3 ಉಸಿರು ಚೆಲ್ಲಿದ್ರೆ 10 ಜನರು ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ನೆರಳುತ್ತಿದ್ದಾರೆ. ಎಲ್ಲಿದು, ಏನಾಯ್ತು, ಯಾಕಾಯ್ತು ಅನ್ನೋದರ ವರದಿ ಇಲ್ಲಿದೆ ನೋಡಿ. ಕಲುಷಿತ ನೀರು ಸೇವಿಸಿ 3 ಮರಣ. ತಿಪ್ಪನಟಗಿಯಲ್ಲಿ ವಿಷವಾಯಿತು ಜೀವಜಲ. ಕಲುಷಿತ ನೀರು ಸೇವಿಸಿ 3 ಸಾವು. ಆಸ್ಪತ್ರೆಯಲ್ಲಿ 10 ಜನರ ನರಳಾಟ. ನೀರು ಕೊಡಿ ಎಂದ್ರೆ ನಮಗೆ ವಿಷ ಕೊಟ್ರಲ್ಲ ಎಂದು ಜನರ ಆಕ್ರೋಶ. ದುರಂತದ ಬಳಿಕ ದೌಡಾಯಿಸಿದ ಅಧಿಕಾರಿಗಳಿಗೆ ಜನರ ತರಾಟೆ. ಹೀಗೆ ಆಕ್ರೋಶಗೊಂಡ ಜನರು ಅಧಿಕಾರಿಗಳ ಚಳಿ ಬಿಡಿಸ್ತಾ ಇರೋದು ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ. ಈ ಊರಲ್ಲಿ ಕಳೆದ 15 ದಿನಗಳಿಂದ ಜನರು ಭಯದಲ್ಲೇ ಬದುಕುತ್ತಿದ್ದಾರೆ. ಕಲುಷಿತ ನೀರು ಸೇವಿಸಿ 3 ಸಾವಿಗೀಡಾಗಿದ್ರೆ 10 ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇವಿಕಮ್ಮ, ವೆಂಕಮ್ಮ ಮತ್ತು ರಾಮಪ್ಪ ಕಲುಷಿತ ನೀರು ಕುಡಿದು ಉಸಿರು ಚೆಲ್ಲಿದ್ದಾರೆ. ಈ ದುರಂತಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೇ ಕಾರಣ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಕಲುಷಿತ ನೀರಿನಿಂದ ಆಗಿರ್ಬೋದು ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಊರಿಗೆ ನೀವು ಪೂರೈಕೆ ಆಗ್ತಕ್ಕಂಥ ನೀರಿನಿಂದ ಯಾವುದೇ ಒಂದು ಪೈಪ್ಲೈನ್ ಕೂಡ ಕ್ಲಿಯರ್ ಆಗಿ ಲೀಕೇಜ್ ಆಗದೆ ಬರಲ್ಲ. ಎಲ್ಲಿ ಬೇಕಲ್ಲೇ ಡ್ಯಾಮೇಜ್ ಇದಾವೆ. ಅವು ಗ್ರಾಮ ಪಂಚಾಯತಿ ಅವರು ಅದನ್ನ ಎಷ್ಟೋ ಸಾರಿ ಹೇಳಿದ್ರು ಕೂಡ, ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಏನ್ ಮಾಡಿದ್ರು ಅವರು ಅದರ ಬಗ್ಗೆ ಕೇರ್ ತಗೊಂಡಿಲ್ಲ. ಇನ್ನು ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಪೈಪ್ಗೆ ಚರಂಡಿ ನೀರು ಮಿಶ್ರಣವಾಗಿದೆ. ಪದೇ ಪದೇ ಕಲುಷಿತ ನೀರು ಕುಡಿದು ಅನಾಹುತವಾದರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ವಂತೆ. ಈಗಾಗಲೇ ಗ್ರಾಮದಲ್ಲಿ ಎಲ್ಲ ಓಡಾಡಿ ಚಿಕ್ಕ ಪುಟ್ಟ ಏನ ಕೊಳವೆ ಬಾವಿಗಳ ರಿಪೇರಿ ಇತ್ತು, ಅದೆಲ್ಲ ಈಗಾಗಲೇ PDO ಅವರಿಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಮತ್ತು ಟ್ಯಾಂಕ್ ಅನ್ನ ಕ್ಲೀನ್ ಮಾಡಲಿಕ್ಕೆ ಮತ್ತು ಈಗಾಗಲೇ ಅವರು ಬೇರೆ ಕಡೆಯಿಂದ ನೀರು ತಂದು ಕುಡಿಯುವ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಕ್ಲೋರಿನೇಷನ್ ಮಾಡೋ ಮುಖಾಂತರ ಅವರು ಸರಬರಾಜು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈಗಾಗಲೇ ಪರಿಸ್ಥಿತಿ ಈಗಾಗಲೇ ಒಂದು ಹತೋಟಿಯಲ್ಲಿದೆ. ತಿಪ್ಪಟನಗಿ ಗ್ರಾಮದಲ್ಲಿ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದ 3 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಮುಂದೆ ಇನ್ನಷ್ಟು ಸಾವು ನೋವುಗಳು ಆಗದಂತೆ ಕ್ರಮಕ್ಕೆ ಮುಂದಾಗಬೇಕಾಗಿದೆ. ನಾಗರಾಜ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.